श्रीमदानंदतीर्थ भगवत्पादाचार्य गुरुभ्यो नमः। श्रीवेदव्यासाय नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्रीमदाचार्यरमतानुगधीमतामुररिङ्घ्रिकमलके सोमपानार्हरिगे तात्विकदेवता गणके हैमवती षण्महीषेरडिगे योमकेशगे वाणे वायुसुतामरसभव लक्ष्मीनारायणरिगानमिपे समचरणसरोजं सान्द्रनीलाम्बुदाभं जगननिहितपाणिं मण्डनं मण्डनानां तरुणतुलसीमालां कंधरं कञ्जनेत्रं सदयधवलहासं विठ्ठलं चिन्तयामि। ಎಲ್ಲಿ ಹರಿಕಥಾ ಪ್ರಸಂಗಮೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗ ನಿಲ್ಲುವವು. ವಲ್ಲಭಾಶ್ರಯೇ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವು. ಜಯ ಹರಿ ಎಂಬುವುದೇ ತಾರಾಬಲವು. ಜಯ ಹರಿ ಎಂಬುವುದೇ ಚಂದ್ರಬಲವು. ಜಯ ಹರಿ ಎಂಬುವುದೇ ವಿದ್ಯಾಬಲವು. ಜಯ ಹರಿ ಎಂಬುವುದೇ ದೈವ ಬಲವು. ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವನು ಹರಿಭಕುತಿದಾಯಕನು ಭಾರತೀ ದೇವಿ. ಪುದಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿದ್ದು ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತ ಜನರುಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು. ಸತತ ಇವರುಳು ನಿಂತಿ ಕೃತಿ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣು ಭಕ್ತಿಪರಾಯಣಃ. ಧರ್ಮಮಾರ್ಗೇ ಪ್ರೇರೇಯಂತು ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ. ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜೇಷ್ಟರಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವ ಅನಿಷ್ಟಾನಿ ಸಾಧಯಿಷ್ಟಾನಿ ಮಾಧವ. ಭಗವಂತನಲ್ಲಿ ಅನೇಕವಾದ ಗುಣಗಳಿದೆ. ದೇವರಿಗೆ ಗುಣ ಇಲ್ಲ ಅಂತ ಹೇಳ್ತಕ್ಕ ಕೆಲವು ಅಭಿಪ್ರಾಯಗಳಿದ್ದರೆ ದೇವರಿಗೆ ಅನಂತವಾದ ಗುಣಗಳಿದೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅನಂತವಾದ ಗುಣಗಳು ದೇವರಲ್ಲಿದೆ. ಒಂದೊಂದು ಗುಣನೂ ಅನಂತವಾಗಿದೆ. ಅದಕ್ಕೆ ಜಗನ್ನಾಥಾಚಾರ್ಯರಂತ ಒಂದು ಗುಣದೊಳಗನಂತ ಗುಣಗಳು ಅಂದ್ರು. ಅನಂತ ಗುಣ ದೇವರಿಗಿದೆ ಸರಿ. ಅನಂತ ಗುಣ ಇಷ್ಟೇ ಅಲ್ಲ, ಒಂದು ಗುಣದಲ್ಲೇ ಅನಂತವಾದ ಗುಣಗಳು ದೇವರಿಗಿದೆ. ಈ ಅನಂತವಾದ ಗುಣಗಳಲ್ಲಿ ಒಂದು ಗುಣ ಇದೆ, ಕಾರುಣ್ಯ ಅನ್ನೋದೊಂದು ಗುಣ ಇದೆ. ದೇವರಲ್ಲಿ ಕಾರುಣ್ಯ ಅಂತಿರೋದರಿಂದಲೇ ಅವ ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ದೇವರು. ಒಂದು ವೇಳೆ ಆ ಗುಣ ಏನಾದರೂ ದೇವರಿಗೆ ಇರಲಿಲ್ಲ ಅಂದರೆ
ಅವನು ನಮಗೆ ರಕ್ಷಣೆ ಮಾಡೋದೇ ಬೇಕಾಗ್ತಿದ್ದಿಲ್ಲ. ದೇವರು ಯಾಕೆ ರಕ್ಷಣೆ ಮಾಡ್ತಾನೆ? ಅವನಲ್ಲಿ ಆ ಗುಣ ಇದೆ. ಯಾವ ಗುಣ ಇದೆ? ಕಾರುಣ್ಯ ಗುಣ ಇದೆ. ಆದ್ದರಿಂದ ದೇವರು ರಕ್ಷಣೆ ಮಾಡ್ತಾನೆ. ಅದಕ್ಕೆ ದೇವರನ್ನು ಕೊಂಡಾಡಬೇಕು ನಾವು. ಜ್ಞಾನಿಗಳಂತಾರೆ, ಏನು ಕರುಣಾನಿಧಿಯು ಹರಿ ಮತ್ತೇನು ಭಕ್ತಾಧೀನನು, ಇನ್ನೇನು ಈತನ ಲೀಲ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ಮಾಣ ಮೊದಲಾದ ಕಿಳಲೋಕಸ್ಥಾನದಲ್ಲಿ ಮತ್ತವರ ನಿತ್ಯಾನಂದ ಪಡಿಸುವನು. ಏನು ಕರುಣಾನಿಧಿಯೋ. ಜ್ಞಾನಿಗಳು ಉದ್ಗಾರ ತೆಗೆದ್ರು ಮಹಾನುಭಾವರು. ಏನು ಕರುಣಾ. ಯಾಕೆ ಏನು ಅಂತಲೂ ಶಬ್ದ ಏನು ತೋರಿಸ್ತದಂದ್ರೆ ಹೇಳಲಿಕ್ಕೆ ಬರಲಾರ್ದಷ್ಟು ಅಂತ. ಈಗ ಹುಬ್ಬಳ್ಳಿ ಧಾರವಾಡ ಕಡೆ ಹೋದ್ರೆ ಅವ್ರನ್ನ ಮಾತಾಡ್ತಿರ್ತಾರೆ. ಏನು ಮಾತಾಡ್ ಗೊತ್ತಾ? ಅವ್ರ ಮನೆಗೆ ಹೋಗಿದ್ದೀವ್ರಿ, ಅವ್ರು ಏನು ಮಾಡಿದ್ರು ಗೊತ್ತೇನ್ರಿ? ಏನು ಮಾಡಿದ್ರು ಅದು ಏನು ಮಾಡಿದ್ರು ಅಂತ ಹೇಳಂಗಿಲ್ಲ ಅವರು. ಅದ್ರ ಏನು ಮಾಡಿದ್ರು ಗೊತ್ತಾ ಅಂತ ಇಷ್ಟು ಹೇಳ್ಬಿಡ್ತಾರೆ. ಅಂದ್ರೆ ಅವರು ನಮಗೆ ಉಪಚಾರ ಮಾಡಿರ್ತಾರಲ್ವ, ಅದನ್ನ ನಿಮಗೆ ವರ್ಣನೆ ಮಾಡ್ಲಿಕ್ಕೆ ಬರಂಗಿಲ್ಲ. ನಮಗೆ ಶಬ್ದಗಳೇ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಯಾವ ಶಬ್ದ ಬಳಸ್ತಾರೆ? ಏನು ಅನ್ನೋ ಶಬ್ದ ಬಳಸ್ತಾರೆ. ಅದಕ್ಕೆ ದೇವರು ಎಷ್ಟು ಕರುಣಾ ಸಮುದ್ರ ಅಂದ್ರೆ ಹೇಳಲಿಕ್ಕೆ ಬರಲ್ಲ ಅಂತ. ಅದೇ ಜಗನ್ನಾಥರ ದಾಸರು ಅದೇ ಶಬ್ದ ಹಾಕಿದ್ರು. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನು. ಏನ್ ದೇವರ ಕರುಣ ಏನಿದೆ ನಮ್ಮ ಮೇಲೆ? ನಮಗನ್ಸುತ್ತೆ ಕೆಲವು ಅಂತಿರ್ತಾರೆ, ದೇವರು ನಮ್ಗೇನು ಮಾಡಿಲ್ಲ, ನಮಗೆ ದೇವರೇನೇನೇನೇನು ಮಾಡಿಲ್ಲ. ಏನು ಮಾಡ್ತಾನ್ರಿ ಅವನು? ಕಣ್ಣು ಮುಚ್ಕೊಂಡು ಕೂತಾನೆ ಅಂತಾರೆ ಕೆಲವು. ಅದಕ್ಕೆ ಅವ್ರಿಗೆ ಹೇಳ್ತಿರ್ತೀನಿ ನಾನು, ನಿಮಗೆ ಯಾರಿಗೆ ಕಣ್ಣು, ನೀವು ದೇವ್ರ ಕಣ್ಣು ಮುಚ್ಕೊಂಡು ಕೂತಿದ್ದು ನಿಮಗೆ ಕಾಣಿಸಿದರೆ ನಿಮಗೆ ಪಂಚಾಮೃತ ಮಾಡ್ತಿದ್ದ ದೇವ್ರಿಗೆ ಮಾಡಿಲ್ಲ. ಯಾಕೆ ನಿಮಗೆ ಕಾಣಿಸೋಲ್ಲ ದೇವರು. ನಾವೀಗ ಶಂಕ ಹೊಡ್ಕೊಂಡ್ರು ಕಾಣಿಸೋಲ್ಲ ಹಗಲು ರಾತ್ರಿ, ಹೌದಾ? ಇಲ್ಲ, ನಿಮಗೆ ಕಾಣಿಸಿದ್ದಾರಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದು ಅಂತ. ಯಾಕೆ ಅಂದರೆ ದೇವರು ನಮಗೆ ಏನು ಮಾಡ್ಯಾನ ಅಂತ ಕೇಳಬೇಡ. ಪ್ರತಿ ಕ್ಷಣದಲ್ಲಿ ಅನಂತವಾದ ಉಪಕಾರವನ್ನು ದೇವರು ಮಾಡ್ತಾ ಇರ್ತಾನೆ. ಏನು ಮಾಡ್ತಾನವ ಅಂದರೆ ನಾವು ತಿಂದ ಪದಾರ್ಥವನ್ನು ಭಗವಂತ ಜೀರ್ಣ ಮಾಡಿಸ್ತಾನೆ. ಅದು ದೇವರ ಉಪಕಾರ ಹೌದಾ? ಇಲ್ಲ. ಬೆಳಗ್ಗೆ ತಿಂದ ಪದಾರ್ಥ ಜೀರ್ಣ ಆಗುತ್ತೆ, ಸಾಯಂಕಾಲಕ್ಕೆ ಆರಾಮಾಗಿ ಓಡಾಡ್ಕೊಂಡಿರ್ತೀವಿ ನಾವು. ಸಾಯಂಕಾಲ ಆದ್ರೆ ಆನಂದ ಆಗುತ್ತಿಲ್ಲ ಮನಸ್ಸಿಗೆ. ಬೆಳಗಿನ ತಿಂದಿದ್ದು ಜೀರ್ಣ ಆಗಿದ್ದರೆ ಇಂಟು ಬ್ರಾಕೆಟ್ ಅದು ಬರೆಯಲ್ಲ, ಆನಂದ ಓಡಾಡ್ತಿರ್ತಾರೆ. ಯಾಕ್ರಿ? ಸಾಯಂಕಾಲ 5 ಚಪಾತಿ ತಿನ್ಬೋದು ಅಂತ. ಯಾಕೆ 5 ತಿನ್ಬೇಕು? ಪಂಚಭೇದ ತಾರತಮ್ಯ ಜಗತ್ಸತ್ಯ ಅಂತ 5 ತಿನ್ಬೇಕು ಚಪಾತಿ, ಹೌದಿಲ್ಲ? ಹೀಗೆ ನಾವು ಸಾಯಂಕಾಲ ಊಟ ಮಾಡ್ತೇವೆ, ಪದಾರ್ಥ ಸ್ವೀಕಾರ ಮಾಡ್ತೇವೆ ಅಂತ ಸಂತೋಷ ಆಗಿದ್ದು ಯಾಕೆ? ಬೆಳಿಗ್ಗೆ ತಿಂದಿದ್ದು ಕರಗಿದ್ರಿಂದ. ಕರಗಿಸೋರು ಯಾರು? ಶಾಸ್ತ್ರ ಹೇಳುತ್ತೆ, ತೇನ ವಿನಃ ತೃಣಮಪಿ ನ ಚಲತಿ. ಅವನ ವಿನಃ ಯಾವ ಕಾರ್ಯಗಳೂ ಆಗುವುದಿಲ್ಲ, ಎಲ್ಲವೂ ಭಗವಂತನಿಂದೇ ಆಗೋದು. ಆದರೂ ದೇವರು ಹೇಳ್ತಾರೆ, ನೀ ತಿಂದ ಪದಾರ್ಥ ಜೀರ್ಣ ಆಗೋದು ನನ್ನಿಂದ. ಅರ್ಜುನ, ಅದು ನಿನ್ನಿಂದ ಅಲ್ಲ ಅಂದ ಗೀತೆಯಲ್ಲಿ. ಅದನ್ನೇ ವ್ಯಾಸರಾಜರು ಗೀತೆಯನ್ನು ಭಾಷಾಂತರಿಸ್ತಾ ಬರಿವಾಗ ಹೇಳ್ತಾರೆ, ಅನ್ನ ಪಚನ ನನ್ನದಯ್ಯ, ಅದು ನಿನ್ನದಲ್ಲಯ್ಯ ಅದ ದೇವರು. ಅನ್ನ ಪಚನ ಯಾರ್ದು? ಅದು ನಾನು ಮಾಡೋದು, ಅದು ನಿಂದಲ್ಲ ಅಂತಾನೆ ಭಗವಂತ. ಯಾಕೆ? ಅನ್ನ ತಿನ್ನೋದು ನಂದೇ, ತಿಂದ ಮೇಲೆ ಪಚನ ಆಗೋದು ನಂದೇ. ಅದೇ ಮಾತು ಗೀತೆಯ ಮಾತು. ಭಗವಂತ ಅದನ್ನು ಹೇಳಿದ್ದಾನೆ ಗೀತೆಯಲ್ಲಿ. ನಾವು ಪ್ರತಿನಿತ್ಯ ಊಟಕ್ಕೆ ಕೊಡುವಾಗ ಶ್ಲೋಕ ಸ್ಮರಣೆ ಮಾಡ್ತೇವೆ. ಯಾವುದು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮನ್ನಂ ಚತುರ್ವಿಧಂ. ನೀನು ತಿಂದ 4 ವಿಧವಾದ ಅನ್ನವನ್ನ ಜೀರ್ಣ ಮಾಡಿಸುವವನು ನಾನು. ಆ 4 ವಿಧ ಅನ್ನೋದನ್ನೇ ಜಗನ್ನಾಥದಾಸರು ಭೋಜನ ರಸವಾಗ ಸಂಧಿಯಲ್ಲಿ ಹಿಡಿತಾರೆ. ಏನ್ ಹಿಡಿದ್ರು ಅವರು ಅಂದ್ರೆ, ಚತುರ್ವಿಧ ಭೋಜನ ಪದಾರ್ಥದಿ ಚತುರ್ವಿಧ ರಸ ರೂಪ ತಾನಾಗಿ ಮನಕ್ಕೆ ಬಂದದನುಂಡು ಉಣಿಸಿ ಸಂವಹನಕ್ಕೆ ಉಪಚಯ ಕರ್ಣಕ್ಕೆ ಆನಂದ ಅನಿಮಿಷರಿಗಾತ್ಮ ಪ್ರದರ್ಶನ ಸುಖವ ನೀವಹರಿ. ದೇವರು ಎಷ್ಟು ಪದಾರ್ಥ ತಿನ್ನಿಸ್ತಾನೆ? 4 ಪದಾರ್ಥ. ಈಗಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ, ಹೌದಿಲ್ಲ? ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಪದಾರ್ಥಗಳು ಭೋಜನದ ಎಷ್ಟಿರೋದು. 4 ಶಾಸ್ತ್ರ ಹೇಳಿದ್ದು. ವೆರೈಟಿ ಈಸ್ ಡಿಫರೆಂಟ್, ಕೆಟಗರಿ ಈಸ್ ಡಿಫರೆಂಟ್. ಕೆಟಗರಿ ಬೇರೆ, ವೆರೈಟಿ ಬೇರೆ. ಕೆಟಗರಿ ಎಷ್ಟು ಭೋಜನ ಮಾಡೋ ಪದಾರ್ಥ 4. ಯಾವುದು? ಖಾದ್ಯ, ಪೇಯ, ಲೇಹ, ಚೋಷ. ಈಗಿನ ಮಕ್ಕಳಿಗೆ ಶಬ್ದಗಳ ಪರಿಚಯವೇ ಇಲ್ಲ, ಹೌದಿಲ್ಲ? ವೆರೈಟಿ ಹೇಳ್ತಿರ್ತಾರೆ. ಬೆಳಿಗ್ಗೆ ಟಿಫನ್ನು ಲೆಮನ್ ಚಿತ್ರಾನ್ನ, ಸೊಟ್ಟ ಮೊಸರು ಮಾಡಿ ಹೇಳ್ತಾರೆ. ಏನು ದೊಡ್ಡದು, ಹೌದಿಲ್ಲ? ಸಾಯಂಕಾಲ ಏನು ಟಿಫನ್ನು ಮ್ಯಾಂಗೋ ಚಿತ್ರಾನ್ನ. ಅನ್ನದಾಗೆ ವೆರೈಟಿ ಹೇಳಿದೇವಿಲ್ಲ, ಕೆಟಗರಿ ಹೇಳ್ತೀಯಾ? ಈಗ ನಾವು ಹೇಳ್ತಾರೆ ಯೆಲ್ಲೋ ರೈಸ್ ಅಂತ.
ಅಷ್ಟು ಪುಡಿ ಹಾಕಿ ಚಿತ್ರಾನ್ನ ಅಷ್ಟೇ, ಅದೇನು ದೊಡ್ಡದಲ್ಲ. ಸ್ವಟ್ಟು ಮುಸಡಿ ಮಾಡಂತಾರೆ ವಿನ ಇಂಗ್ಲೀಷ್ನಾಗ. ನಿಜವಾಗಿ ಭೋಜನ ಪದಾರ್ಥಗಳ ರುಚಿ ಅಥವಾ ಅದು ಗುಂಪು ನಮಗೆ ಗೊತ್ತಿಲ್ಲ. ನಾಲ್ಕೆ ಖಾದ್ಯ, ಪೇಯ, ಲೇಹ, ಚೋಷ. ಖಾದ್ಯ ಅಂದ್ರೆ ಏನು? ಹಲ್ಲಿಂದ ಅಗಿದು ತಿನ್ನುವ ಪದಾರ್ಥಗಳಿಗೆ ಏನಂತ ಕರೀತಾರೆ? ಖಾದ್ಯ ಅಂತಾರೆ, ಕರೀತಾರೆ. ಪೇಯ ಅಂದ್ರೆ ಕುಡಿತಕ್ಕಂಥ ಪದಾರ್ಥಗಳು. ಸಮಾಧಾನ ಆಗ್ತದೆ ಎಲ್ಲರಿಗೂ. ಕುಡಿತಕ್ಕಂಥ ಪದಾರ್ಥಗಳ ಬಹಳ ಸಂತೋಷ. ನಿನ್ನ ರಾತ್ರಿ ಎಷ್ಟೋ ಮಂದಿ ತಗೊಂಡಿರ್ತಾರಲ್ಲ, ಹೌದಿಲ್ಲ? ಅವೆಲ್ಲ ಅಲ್ಲ, ನಿಷಿದ್ಧವಲ್ಲದ ಪದಾರ್ಥಗಳು ಅಂತ ವ್ಯಾಖ್ಯಾನ ಮಾಡ್ಯಾರ ಶಾಸ್ತ್ರದಲ್ಲಿ. ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ ನಿಷಿದ್ಧವಲ್ಲದ ಪದಾರ್ಥಗಳು ಯಾವುದು? ಕುಡಿತಕ್ಕ ಪದಾರ್ಥ ಹಾಲು, ಪಾನಕ, ಮಜ್ಜಿಗೆ, ಜ್ಯೂಸು. ಒಬ್ಬರ ಮನೆಗೆ ಹೋದಾಗ ಇವ್ಯಾವುದು ಕೊಡ್ಲಿಲ್ಲ ಅಂದ್ರೆ ಅವ್ರ ಕಂಜೂಸು. ಹೌದಾ ಇಲ್ಲ? ಯಾಕೆ ಹೇಳಿಕ್ ಬಂದಿದ್ರೆ ಇವು 4 ಪಾನೀಯಗಳು ಇದಕ್ಕೆ ಪೇಯ ಅಂತ ಕರೆದ್ರು. ಹೌದಾ ಇಲ್ಲ? ಪೇಯ. ಮುಂದೆ ಹೇಳ್ತೆ ಖಾದ್ಯ, ಪೇಯ, ಲೇಹ ಅಂತ ಪದಾರ್ಥಗಳು. ಲೇಹ ಅನ್ನೋ ಪದಾರ್ಥ ಯಾವುದು ಅಂದ್ರೆ ಕಲಿಸಿ ಕುಡಿಯುವ ಪದಾರ್ಥಗಳು ಅಥವಾ ನುಂಗಿ ಕುಡಿಯುವ ಪದಾರ್ಥಗಳು. ಈಗ ಎಕ್ಸಾಂಪಲ್ ಡಾಬರ್ ಚವನ್ ಪ್ರಾಶ್ ಅಂತ ಇರುತ್ತೆ, ಅದರ ಉಂಡು ಮಾಡಿ ತಿನ್ಬಿಟ್ಟು ಮೇಲೆ ಹಾಲು ಕುಡಿದ್ಬಿಡ್ತಾರೆ. ಅದಕ್ಕೆ ಅರ್ಥ ಇರೋದು ಕಲಿಸಿ ತಿನ್ನುವ ಪದಾರ್ಥಗಳು. ಅದಕ್ಕೆ ಏನಂತ ಕೇಳಿದ್ರು? ಪೇಯ ಅಲ್ಲ, ಚೋಷ್ಯ. ಪೇಯ, ಖಾದ್ಯ, ಪೇಯ. ಲೇಹ ಅಂದ್ರೆ ಕಲಿಸಿ ತಿನ್ನುವ ಪದಾರ್ಥಗಳು. ಇನ್ನು ಜ್ಞಾನಿಗಳಂತಾರೆ ಚೋಷ್ಯ ಅಂದ್ರೆ ಯಾವ ಪದಾರ್ಥಗಳಿಗೆ ಹೆಸರಿದೆ ಅಂದ್ರೆ ನೇರವಾಗಿ ನಾಲಿಗೆಯಿಂದ ಸ್ವೀಕಾರ ಮಾಡುವ ಪದಾರ್ಥಗಳಿಗೆ ಏನು ಕರೀತಾರೆ? ಚೋಷ್ಯ ಅಂತ ಕರೀತಾರೆ. ನಾಲಿಗೆಯಿಂದ ಪದಾರ್ಥ ಸ್ವೀಕಾರ ಮಾಡೋದು ಯಾವುದು? ಚಟ್ನಿ, ಗೊಜ್ಜು. ಕರೆಕ್ಟ್ ಗೊತ್ತು, ಅನುಭವ ನೋಡಿ. ದಿನ ತಿಂತೀನಿ, ನಮ್ಗೆ ಅದೇ ಅಭ್ಯಾಸ. ಹಿಂಗೆ ಹೇಳಿದ್ರೆ ಅರ್ಥ ಆಗ್ತಾವೆ ನಾವು. ಇನ್ನು ನಮ್ಮ ಗುರುಗಳಿಗೆ ಹಂಗೆ ಹೇಳಿದ್ನ, ನಂಗೆ ಕೇಳಂಗೆ ನೀವು ಹೇಳ್ಬೇಕು, ನೀವು ತಿಳ್ಕೊಂಡ್ರೆ ನಮಗೆ ಪಾಠ ಹೇಳೋಂಗಲ್ಲ. ಅದರಿಂದ ನಮಗಿದೆಲ್ಲ ಚಟ್ನಿ, ಆಮೇಲೆ ಗೊಜ್ಜು, ಉಪ್ಪಿನಕಾಯಿ ಇದೆಲ್ಲ ನೇರವಾಗಿ ನಾಲಿಗೆಯಿಂದ ತಗೋತೀವಿಲ್ಲ. ಯಾರಾದ್ರೂ ಗೊಜ್ಜು ಹಾಕಿದಾಗ ಹೆಂಗಾಗಿದೆ ಆಚಾರ್ಯನ ಸ್ವಲ್ಪ ತಡಿಯಪ್ಪ ಅಂತ ಹೇಳಿ ಯಾವನಾದ್ರು ಗೊತ್ತು ನೆಪ್ಪೆಷ್ಟು ತಿಕ್ತಾರೆ. ನಮ್ಮ ಅಪ್ಪ ನನಗೆ ಎಂದೂ ತಿಕ್ಕಲ್ಲ. ಅವ್ರು ತಗೊಂಡು ನೇರವಾಗಿ ಏನು ಮಾಡ್ತಾನೆ? ನಾಲಿಗೆಯಿಂದ ಸ್ವೀಕಾರ ಮಾಡಿ ಹೇಳ್ತಾನೆ. ಇಲ್ಲ, ಇವು 4 ವಿಧವಾದ ಭೋಜನ ಪದಾರ್ಥಗಳು. ಅದಕ್ಕೆ ಪಚಾಮನ್ನಂ ಚತುರ್ವಿಧಂ. ನೀನು ತಿಂದ 4 ವಿಧವಾದ ಅನ್ನವನ್ನ ನಾನು ಜೀರ್ಣ ಮಾಡ್ತೇನೆ, ಅದು ನಿನ್ನಿಂದ ಅಲ್ಲ ಅಂತ ಭಗವಂತ ಹೇಳಿದ. ಇದೇ ದೇವರ ಕರುಣ. ಜೀರ್ಣ ಮಾಡಿಸೋದು ಅಷ್ಟೇ ಅಲ್ಲ, ದೇವರು ಜೀರ್ಣ ಮಾಡಿಸಿದ ಪದಾರ್ಥವನ್ನ ಭಾಗವನ್ನಾಗಿ ಮಾಡ್ತಾನೆ ನಮ್ಮ ದೇಹದಲ್ಲಿ. ಒಂದು ಭಾಗ ಜಡವಾದ ಭಾಗ, ಅದು ವೇಸ್ಟ್, ದೇಹದಿಂದ ಹೊರಗೆ ಹೋಗುತ್ತೆ. ಆ ವ್ಯವಸ್ಥೆನೂ ದೇವರೇ ಮಾಡಿಟ್ಟಾನೆ ನಮ್ಮ ದೇಹದಲ್ಲಿ. ಮತ್ತೊಂದು ಭಾಗ ಏನಾಗುತ್ತೆ ಅಂದರೆ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲ? ನಮ್ಮ ದೇಹದಲ್ಲಿ ಯಾವುದು ಬೇಕು, ನಾವು ಆರಾಮಿರ್ಬೇಕಾದ್ರೆ ಬ್ಲಡ್ ಇರ್ಬೇಕ್ರಿ, ಹೌದಿಲ್ಲ? ಯಾವುದೋ ಡಾಕ್ಟ್ರ್ ಹತ್ರ ಒಬ್ರು ಹೋಗ್ತಾರೆ, ಏನಾಯ್ತಪ್ಪ? ಏನಾಗಿಲ್ಲ ಡಾಕ್ಟ್ರ್, ಯಾಕೋ ಕೈ ಕಾಲು ಜುಮ್ ಅಂತಂದ್ರೆ, ತಲೆ ದುಮ್ದಿಮ್ ಅಂತ ಇದ್ದಾರೆ. ಒಬ್ಬರಿಬ್ಬರು ಕಾಣಿಸ್ತಿದ್ದಾರೆ, ಏನು ಮಾಡಲಿ ಅಂತ. ಎಷ್ಟು ದಿವಸ ಆಯ್ತು ಇದು 8 ದಿವಸ ಆಯಿತು ಅಂತ ಹೇಳ್ತಾರೆ. ಅವನಿಗೆ ಆರೋಗ್ಯ ಪರೀಕ್ಷೆ ಮಾಡ್ತಾರೆ, ವೈದ್ಯರು ಪರೀಕ್ಷೆ ಮಾಡಿ ಹೇಳ್ತಾರೆ, ನಿನ್ನ ಮೈಯಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟು ಕಡಿಮೆ ಇದೆ, ರಕ್ತ ಬರ್ತಕ್ಕಂಥ ಪದಾರ್ಥ ತಿನ್ನು, ನಾನು ಇಂಜೆಕ್ಷನ್ ಕೊಡ್ತೇನೆ, ಮಾತ್ರೆ ಕೊಡ್ತೇನೆ, ರಕ್ತ ಕೊಡ್ತೇನೆ ಅನ್ನಲ್ಲ ಅವನು. ರಕ್ತ ಬರ್ತಕ್ಕಂಥ ಪದಾರ್ಥ ತಿನ್ನು, ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ವಿನ ಯಾರಾದರೂ ಡಾಕ್ಟ್ರು ನಿನ್ನ ಮೈಯಲ್ಲಿ ಅನ್ನ ಹುಳಿ ಪದಾರ್ಥ ಕಡಿಮೆ ಇದೆ, ಅನ್ನ ಸಾರಿಲ್ಲ, ಅದಕ್ಕೆ ನಾಳಿನ 1 ತಿಂಗಳು ಮಠಕ್ಕೆ ಊಟಕ್ಕೆ ಹೋಗು, 1 ಬಕೆಟ್ ಅನ್ನ 4 ಬಕೆಟ್ ಹುಳಿ ತಿನ್ನು ಅಂತ ಯಾರು ಹೇಳೋದು? ಯಾರಿಲ್ಲ. ನಮ್ಮ ದೇಹದಲ್ಲಿ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಏನು ಬೇಕದು? ಬ್ಲಡ್ ಬೇಕು ತಾನೇ, ಹಿಮೋಗ್ಲೋಬಿನ್ ಕಂಟೆಂಟ್ ಬೇಕು. ಆದ್ದರಿಂದ ಅದನ್ನು ನಮ್ಮ ದೇಹದಲ್ಲಿ ಸೃಷ್ಟಿ ಮಾಡೋರು ಯಾರು? ಪರಮಾತ್ಮ ತಾನೇ. ಅದು ಅವನ ಕರುಣ ಅಲ್ವಾ? ಮಾಡೋದಕ್ಕೇನು ಕಾಂಟೆಂಟ್ ತೊಗೊಳ್ಳೋದು ದೇವರು, ಆದರೂ ಮಾಡ್ತಾರೆ. ಅತೀ ಸೂಕ್ಷ್ಮವಾದ ಭಾಗ ಮನಸ್ಸಾಗುತ್ತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಅದನ್ನು ತಿನ್ನಿಸಿ, ಜಡವಾದ ಪದಾರ್ಥಗಳನ್ನು ತಿನ್ನಿಸಿ ದೇಹದಲ್ಲಿ ಭಾಗ ಮಾಡಿ ರಕ್ತವನ್ನಾಗಿ ಕನ್ವರ್ಟ್ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳಲ್ಲಿ ಅದು ಸಂಚಾರ ಮಾಡುವಂತೆ ಓತಪ್ರೋತವಾಗಿ ಹರಿಯುವಂತೆ ದೇವರ ವ್ಯವಸ್ಥೆ ಮಾಡಿದ್ದಾನೆ ಇಲ್ಲ. ಇದು ದೇವರ ಕರುಣ. ಇನ್ನು ಇದಕ್ಕಿಂತ ಹೆಚ್ಚಿನ ಉಪಕಾರ ದೇವರು ಏನು ಮಾಡ್ಬೇಕ್ರಿ? ದೇವ್ರು ಏನು ಮಾಡ್ಬೇಕಿನ್ನ? ಬೇಡ, ಒಳ್ಳೆ ನಿದ್ದೆ ಕೊಡ್ತಾನಲ್ಲ. ರಾತ್ರಿ ಮಲ್ಕೊಂಡ ತಕ್ಷಣ ನಿದ್ದೆ ಬಂತು ಅಂದ್ರೆ ಅದಕ್ಕಿಂತ ಸುಖ ಮತ್ತೊಂದಿಲ್ಲ. ಕೆಲವು ಪಿಲ್ಸ್ ತಗೋತಿರ್ತಾರೆ ನಿದ್ದೆ ಬರಬೇಕು ಅಂತ, ತೊಗೊಂಡಷ್ಟು ಕಡಿಮೆ ಆಗ್ತದೆ. ನಿದ್ದೆ ಮಾಡೋರು ನೋಡಿ ಬೈಕ್ ಓದ್ ಕೂತಿರ್ತಾರೆ, ಹಿಂಗೆ ನಿದ್ದೆ ಮಾಡ್ತಾರೆ, ಹಾಳಾದ್ರು ಬುದ್ಧಿನೇ ಇಲ್ಲ, ನಿದ್ದೆ ಮಾಡ್ಕೊಂಡು ತಮಗೆ ನಿದ್ದೆ ಬರಲ್ಲ ಅಂತ ಮಂದಿ ಬೈತಾರೆ. ನಿದ್ರೆ ನಮಗೆ ಬರಲ್ಲ, ಅದು ಯಾರು ಕೊಡ್ಬೇಕು? ಅದು ದೇವರು ಕೊಡ್ಬೇಕದು. ಪ್ರಾಜ್ಞಾನಾಮಕನಾಗಿ ಭಗವಂತ ಜೀವನನ್ನ ಆಲಿಂಗನ ಮಾಡಿಕೊಂಡ್ರೆ ಜೀವರು ಎಲ್ಲವನ್ನ ಮರೆತು ಬಿಡ್ತಾರೆ. ದೇವರ ಹತ್ರ ಇದ್ರೆ ಎಲ್ಲ ಮರೀತಾರೆ ಅಂತದನೇ ಇಲ್ಲ.
ಈಗ ಯಾತ್ರೆಗೆ ಹೋಗಿ ತಿರುಪತಿಗೆ ಹೋಗಿರ್ತಾರೆ, ಅಲ್ಲಿ ಹೊರಗೆಲ್ಲ ಮರ್ತು ಬಿಟ್ಟಿರ್ತಾರೆ. ಮನೇದು ಏನಾದರೂ ನೆನಪಿರ್ತದೆ, ಅಲ್ಲಿ ಶ್ರೀನಿವಾಸ ದರ್ಶನ, ಹರೇ ಶ್ರೀನಿವಾಸ, ಲಡ್ಡು ಪ್ರಸಾದ ಇದೆ. ಬೇರೆ ನೆನಪಾಗಲ್ಲ, ದೇವರ ಹತ್ರ ನೆನಪಾಗತ್ತ. ಅದಕ್ಕೆ ಜೀವರು ದೇವರ ಹತ್ರ ಇದ್ದಾಗ ಆಲಿಂಗನ ಮಾಡ್ಕೊಂಡಿರ್ತಾನಲ್ಲ ದೇವರು, ಪ್ರಾಜ್ಞಾನಾಮಕ ಪರಮಾತ್ಮ, ಜೀವ ಎಲ್ಲ ಮರ್ತು ಬಿಟ್ಟು ಹೊರಗಿನ ಪ್ರಪಂಚದ ಜ್ಞಾನವೇ ಇರಲ್ಲ. ಫ್ರೆಶ್ ಆಗಿ ಎದ್ದ ಅಂದರೆ ಎಷ್ಟು ಸುಖ ಆಗುತ್ತೆ ಗೊತ್ತಾ? ಅದಕ್ಕಿಂತ ಬೇರೆ ಸುಖ ಬೇಕಾ? ನಿದ್ರೆ ಕೊಡೋರು ಯಾರು? ದೇವರು. ನಿದ್ರೆ ಕೊಡೋದು ಅಷ್ಟೇ ಅಲ್ಲ, ನಿದ್ರೆಯಿಂದ ಮತ್ತೆ ನಮ್ಗೆ ಎಬ್ಬಿಸ್ತಾನಲ್ಲ, ಅದು ದೇವ್ರ ಕರುಣ. ಮಲಗಿದವ್ರು ಮಲಗಿ ಬಿಟ್ಟರೆ ಗತಿ ಏನಾಗುತ್ತೆ ರೀ? ಏನಾಯ್ತು ರೀ ಪಾಪ ಆಚಾರದು? ಇನ್ನು ರಾತ್ರಿ ಪುರಾಣ ಹೇಳಿ ಮಲಗಿದ್ರಿ, ಮುಂದೇನಾಯ್ತು? ಮಲಗಿದವ್ರು ಹೇಳಿದ್ರಿ, ಮುಂದೇನಾಯ್ತು? ಎತ್ಕೊಂಡು ಹೋದ್ರಿ ಅಷ್ಟೇ. ಮತ್ತೆ ಇನ್ನೇನು ಆಗೋದೇನಿಲ್ಲ, ಹೌದೇ ಇಲ್ಲ? ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಮಲಗಿಸಿದರೆ ಮಲಗುವೆನು, ಎಬ್ಬಿಸಿದರೆ ಏಳುವೆನು, ನಡೆಸಿದರೆ ನಡೆಯುವೆನು, ನುಡಿಸಿದರೆ ನುಡಿಯುವೆನು, ಎನ್ನ ಕ್ರಿಯೆಗಳೆಲ್ಲವೂ ನಿನ್ನಾಧೀನವೋ ಸ್ವಾಮಿ. ಇದು ಧ್ರುವರಾಯರ ಪ್ರಾರ್ಥನೆ. ಯೊಂತ ಪ್ರವಿಶ್ಯಮಾಚಮಿಮಾಂ ಸುಸುಪ್ತಾಮಂತೇನು ಧ್ರುವರಾಯರ ಪ್ರಾರ್ಥನೆ ಇದೆ. ಆ ಶ್ಲೋಕದ ಅನುವಾದವೇ ಇದು. ಜಗನ್ನಾಥದಾಸರು ತತ್ವಸುವಾಲೆ ಹೇಳ್ತಾರೆ, ಮಾನವ ಮಲಗಿಸಿದರೆ ಮಲಗುವೆನು, ಎಬ್ಬಿಸಿದರೆ ಏಳುವನು. ಕೆಲವು ಸುಮ್ಮನೆ ಕೂತಿರ್ತಾ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಯಾಕೆ ಮಲ್ಕೊಂಡು? ಸುಮ್ಮನೆ ಮಲ್ಕೊಂಡಿರ್ತಾರೆ ಇದೆ, ಸುಮ್ಮನೆ ಯಾಕೆ ಮಲ್ಕೊಂಡಿದ್ದು ಕೇಳಿ ಬರ್ತಾನೆ. ಒಮ್ಮೆ ಏನು ಮಾಡ್ತಾರೆ? ಎಬ್ಬಿಸಿದರೆ ಏಳುವೆನು. ಕೆಲವು ಮನೆಗೆ ಅಂತಿರ್ತಾರೆ, ನಮ್ಮ ಮಕ್ಕಳು ಬೇಗ ಹೇಳಲ್ರಿ, ದಿನ ಸಾಕಾಗಿರು ಮೊದಲು ಭಾಳ ಲೇಟಾಗಿ ಹೇಳ್ತಾವ ಅಂದ್ರೆ ಒಂದಿನ 5 ಕೆಜಿ ಕೂತ್ಕೊಂಡು ಎದಿರ್ತಾವಿಲ್ಲ. ನಡೆಸಿದರೆ ನಡೆಯುವೇನು, ನೀನು ನಡೆಸಿದರೆ ಮಾತ್ರ, ಬುದ್ಧಿ ಬಂದರೆ ಮಾತ್ರ ನಡೀತಿ. ಇಲ್ಲ ಸುಮ್ಮನೆ ಮನೆಯಾಗ ಕೂತಿರ್ತಾರೆ. ಈಗ ಆಜು ಬಾಜು ಮನೆಯವರು ಪ್ರವಚನ ಕೊಟ್ಟಿಗೆ ಬರ್ತಿರ್ತಾರೆ ಅಂತ ಒಂದು ತಿಳ್ಕೊಂಡು, ಈ ಶ್ರೀನಿವಾಸರು ಹೋಗಿ ಗೋಪಾಲರಾವ್ ಕರೀತಾರೆ, ಬರ್ರಿ ಹೋಗೋಣ ಪ್ರವಚನ. ಇಬ್ಬರು ದಿನ ಬರ್ತಿರ್ತಾರೆ ಪ್ರವಚನ ಕೇಳಿ. ಅದೇ ಶ್ರೀನಿವಾಸರು ಗೋಪಾಲರಾವ್ ಮನೆಗೆ ಹೋದ್ರೆ, ಗೋಪಾಲರಾವ್ ನಡ್ರಿ ಹೋಗೋಣ. ಬರಲ್ರಿ ಪ್ರವಚನಕ್ಕೆ ಬರಲ್ಲ. ಯಾಕೆ ಬರಲ್ಲ? ಬರಲ್ಲ ಅಷ್ಟೇ. ಯಾಕೆ ಬರಲ್ಲ ಕೇಳು, ಬರಲ್ಲ. ಅಲ್ಲಿ ಯಾಕೆ ಬರಲ್ರಿ? ಅಲ್ಲೇನು ಹೇಳ್ತಾರೆ? ಅದೇ ರಾಮ ಹೇಳ್ತಾನೆ, ಅದೇ ಸೀತೆ, ಅದೇ ರಾಮ, ಅದೇ ರಾವಣ, ಅದೇ ದಶರಥ. ಅದು ಬಿಟ್ಟು ಏನು ಹೇಳ್ತಾರೆ? ನಾವು ಬರಲ್ಲ, ನೀವು ಹೋಗೋಣ ಅಂತಿರ್ತಾರೆ. ಪಾಪ ಶ್ರೀನಿವಾಸರು ಇರಲಿ ಬಿಡಪ್ಪ, ಯಾಕೋ ಬರಂಗಿಲ್ಲ ಅಂಥೇಳಿ ಅವರು ತರಕಾರಿ ತೊಗೊಂಡು ಪ್ರವಚನಕ್ಕೆ ಬರ್ತಿರ್ತಾರೆ. ಆಮೇಲೆ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಇವ್ರು ತರಕಾರಿ ತೊಗೊಂಡು ಪ್ರವಚನಕ್ಕೆ ಬರೋದ್ರಾಗೆ ಗೋಪಾಲರಾವ್ ಮೊದಲೇ ಬಂದು ಕೂತ್ಬಿಟ್ಟಿರ್ತಾರೆ ಪ್ರವಚನ. ಅವ್ರಿಗೆ ಗಾಬರಿ, ಮನೆ ಥರ ಕರೀಲಿಕ್ಕೆ ಹೋದೆ ಬರಲಿಲ್ಲಲ್ಲ, ನನಗಿಂತ ಮೊದಲು ಬಂದಾರಲ್ಲ ಅಂತ. ಅವಾಗೇನು ಮಾತಾಡಲ್ಲ. ಮುಗಿದ ಮೇಲೆ ಇಬ್ಬರು ಒಟ್ಟಿಗೆ ಹೋಗ್ಬೇಕಾರೆ ಕೈ ಕೈ ಹಿಡ್ಕೊಂಡ. ಅವಾಗ ಕೇಳ್ತಾರೆ ಶ್ರೀನಿವಾಸರು, ಏನು ಗೋಪಾಲರಾವ್ ಮನೆ ಥರ ಬಂದೆ, ಬರಲ್ಲ ಅಂತ ಎಷ್ಟು ರೋಪ್ ಹಾಕಿದ್ರಲ್ರಿ, ಮತ್ತೆ ಯಾಕೆ ಬಂದು? ಅವಾಗ ಅನಿಸಿತ್ತು ಬರಬಾರ್ದು ಅಂಥೇಳಿ. ಈಗ ಬರ್ಬೇಕು ಅನ್ನಿಸ್ತು, ಬಂದೀನಿ. ನಿಮ್ಮ ಅಪ್ಪಂದೇನು ಗಂಟು ಹೋಯ್ತು ಅಂತ. ಅದು ನಮ್ಮ ಅಪ್ಪಂದು ನಿಮ್ಮ ಅಪ್ಪಂದು ಗಂಟಲ್ಲ. ಅದು ದೇವರು ನಡೆಸಿದರೆ ನಡೆಯುವೇನು, ನುಡಿಸಿದರೆ ನಡೆಯುವೇನು. ಬಾಯಿಂದ ಶಬ್ದಗಳು ಸುಮ್ಮನೆ ಬರಲ್ರಿ. ಪರಮಾತ್ಮ ನುಡಿಸಿದರೆ ಆ ಶಬ್ದಗಳು ಬರುತ್ತೆ. ಇದು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಈ ಮಕ್ಕಳು ಎಷ್ಟೋ ಸಮಯದಲ್ಲಿ ಸುಮ್ಮನೆ ಕೂತಿರ್ತಾವೆ. ಅಪ್ಪ ಅಮ್ಮ ಬೈತಾನೆ ಇರ್ತಾರೆ. ಅವು ಸುಮ್ಮನೆ ಕೂತಿರ್ತಾವೆ, ಹೇಳ್ತಾರೆ ಬಾಯಿ ಬಿಟ್ಟು ಬಗಳು ಏನಾಗಿ ದಾಡಿ ಅಂತ ಬೈತಾರಿಲ್ಲ. ಹಾಗಾದರೆ ದೇವರು ನುಡಿಸಿದ ನುಡಿತಾರೆ. ಇದೆಲ್ಲ ಭಗವಂತನ ಕಾರುಣ್ಯ. ನಿದ್ದೆ ಕೊಡ್ತಾನೆ, ಎಬ್ಬಿಸ್ತಾನೆ ನಮಗೆ. ಇದೆಲ್ಲ ದೇವರು ಮಾಡೋ ಕಾರುಣ್ಯ ಅಲ್ವಾ? ಇದಕ್ಕಿಂತ ದೊಡ್ಡ ಕಾರುಣ್ಯ ಯಾವುದು ಅಂದರೆ ಮೆಮೊರಿ ಪವರ್ ಕೊಟ್ಟಾನೆ ನೋಡ್ರಿ ನಿಮಗೆ. ಕೊಟ್ಟಾನೆ ಇಲ್ಲ, ಭಾರಿ ಮೆಮೊರಿ ಪವರ್. ಅದು ನಮಗೆ ಯಾವಾಗ ಕೊಟ್ಟಿರ್ತಾನೆ ಸ್ವಾಮಿ ಅಂದರೆ ಜಾಗೃತ ಅವಸ್ಥೆಯಲ್ಲಿ ನಾವು ಎಚ್ಚರಿಕೆ ಇದ್ದಾಗ ನಾವೆಲ್ಲ ವ್ಯವಸ್ಥೆ ನೋಡ್ಕೊಂಡಿರ್ತೀವಲ್ಲ. ನಾವು ಇಂಥ ವ್ಯಕ್ತಿಗಳು ನಮಗೆಲ್ಲ ನೆನಪಿರ್ತೀವಿ. ಇಂಥ ವ್ಯಕ್ತಿಗಳು, ನಾವು ಇಂಥ ಕೆಲಸ ಮಾಡ್ತೀವಿ, ಇದು ನಮ್ಮ ಮನೆ, ಇವರು ನಮ್ಮ ಮನೆಯವರು, ಇವರು ನಮ್ಮ ಮಕ್ಕಳು, ಇವ್ರು ಸಬಾರ್ಡಿನೇಟು, ಇವ ನಮ್ಮ ಬಾಸು, ಹೌದಾ, ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟು ಎಲ್ಲ ನೆನಪಿರ್ತದಲ್ಲ, ಎಲ್ಲ ನೆನಪಿರ್ತದೆ. ಅದಕ್ಕೆ ಗಾಢವಾಗಿ ಮಲಗಿದಾಗ ಏನಾದರೂ ನೆನಪಿರುತ್ತಾ? ಏನಿರಲ್ಲ. ಅವು ಗಾಢವಾಗಿ ಮಲಗಿ ಹೊರಕೆ ಹೊಡಿತಿರ್ತಾನೆ. ಸಾರ್ ನಿಮ್ಮ ಹೆಸರು ಏನು ಸಾರ್? ಅಂಕ ಹೊಡ್ಕೊ ಮಾತಾಡಲ್ಲ. ನಿಮಗೆ ಎಷ್ಟು ಸಂಬಳ ಸಾರ್? ಮಾತಾಡಲ್ಲ. ನಿಮ್ಮ ಮನೆಯವ್ರ ಹೆಸರೇನು ಸಾರ್? ಅವನ ಹೆಸರೇ ಬೊಗಳಿಕ್ಕಾಗಲ್ಲ. ಮನೆಯವ್ರ ಹೆಸರೇ ಹೇಳ್ತಾನೆ, ಏನೂ ಹೇಳಲ್ಲ. ಹೌದಾ? ಎಲ್ಲ ನೆನಪು ಹೋಗಿರ್ತದೆ. ಯಾವಾಗ ಕಣ್ಣು ಬಿಟ್ಟ ಅಂದರೆ ತಕ್ಷಣ ತನ್ನಷ್ಟಕ್ಕೆ ಕಣ್ಣು ಬಿಟ್ಟ ಮಾಡಿದ್ವಿ ತಕ್ಷಣ ಎಲ್ಲ ನೆನಪಾಗ್ಬಿಡ್ತಾವೆ ನೋಡಿ. ಅರ್ಥವಿಲ್ಲ. ಒಂದೇ ಕ್ಷಣ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಂತಾರಲ್ಲ, ಅಷ್ಟು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಒಳಗೆ ಅವನಿಗೆ ಮತ್ತೆಲ್ಲ ರೀಕಾಲ್ ಮಾಡಿಸ್ತಾನೆ ದೇವರು. ಅದು ಹೆಂಗಂದ್ರೆ ಬೆಸ್ಟ್ ಎಕ್ಸಾಂಪಲ್ ಮೊಬೈಲ್. ಈ ಮೊಬೈಲ್ ಒಳಗೆ ಮೆಮರಿ ಕಾರ್ಡ್ ಅಂತ ಒಂದು ಹಾಕ್ತಾರೆ. ಮೆಮರಿ ಕಾರ್ಡ್ ಹಾಕಿದಾಗ ಎಲ್ಲ ಕೆಲಸ ಮಾಡ್ತಾರೆ. ಅದು ತೆಗೆದುಬಿಟ್ರೆ ಏನು ಕೆಲಸ ಮಾಡೋಂಗಿಲ್ಲ. ಅದೇ ನಮ್ಮ ಸುಸುಪ್ತಾವಸ್ಥೆ. ಮಲಗಿದಾಗ ಇಂಚೂರು ಮುಟ್ಬಿಡಿ, ಇಂಚೂರು ಬರ್ರಿ. ಆ ಮಲಗಿದಾಗ ನಮಗೇ ನೆನಪಿರಲ್ಲ. ಎದ್ದ ತಕ್ಷಣ ಎಲ್ಲ ನೆನಪಾಡಿಸ್ತಾನೆ ದೇವರು. ಅದು ಅವನ ಕಾರುಣ್ಯ. ಒಂದು ವೇಳೆ ಮಲಗಿರ್ತೀವಿ ಅಂತ ತಿಳ್ಕೊಳ್ಳಿ, ಮಲಗಿದಾಗ ಮಲ್ಕೋ ತನಕ ಎಲ್ಲ ನೆನಪಿತ್ತು.
ಮರುದಿನ ಬೆಳಗ್ಗೆ ಕೂತ್ಕೊಂಡು ಹಾಸಿಗೆ ಮೇಲೆ ತನ್ನ ಮನೆಗೆ ಕೂತ್ಕೊಂಡು ನನ್ನ ಬೆಡ್ ಮನೆ ಹಿಂಗೆ ನೋಡ್ಕೊಂಡು ಕೂತ್ಬಿಡ್ತಾನೆ. ಹೆಂಡತಿ ಬಂದ್ಬಿಡ್ತಾಳೆ, ಎದ್ರ ಕಾಫಿ ಕೊಳ್ಳ, ಯಾರೇ ನೀನು? ಅಯ್ಯೋ ನನ್ನನ್ನೇ ಯಾರು ಅಂತೀರಿ? ನಿಮ್ಮ ಹೆಂಡತಿ. ಯಾವ ಹೆಂಡ್ತೀನಿ ಅಂತ ಎದ್ದ ಅಂದರೆ ಯಾರಾದರೂ ರಾಯಮಠಕ್ಕೆ ಫೋನ್ ಮಾಡ್ತಾರ? ನಮ್ಮ ಮನೆಯವ್ರು ಹುಚ್ಚುತ್ತು ಮಾತಾಡ್ತಾ ಇದ್ರೆ ಕನಕಾಭಿಷೇಕ ಮಾಡ್ರಿ, ಆಂಬುಲೆನ್ಸಿಗೆ ಫೋನ್ ಮಾಡಿರ್ತಾರೆ. ದೇವರು ನೆನಪಲ್ಲಿ ಕಿತ್ಕೊಂಡ ಅಂದರೆ ನಮ್ಮ ಗತಿ ಏನ್ರಿ? ದೇವ್ರು ನಮಗೆಲ್ಲ ಇದೆಲ್ಲ ದೇವ್ರು ಮಾಡೋ ಉಪಕಾರ. ನಾವು ಸುಮ್ಮನೆ ದೇವ್ರು ಏನು ಮಾಡ್ತಾನೆ ಕೇಳ್ಕೊಂಡು ತಿರುಗಾಡ್ತಿದ್ವಲ್ವಾ? ಇಲ್ಲ, ದೇವ್ರು ಮಾಡೋ ಉಪಕಾರ ಅನಂತವಾಗಿದೆ. ಅವನ ಕಾರುಣ್ಯನೂ ಹಂಗಿದೆ. ಅದನ್ನು ಯಾವಾಗಲೂ ಕೊಂಡಾಡ್ತಾ ಇರು. ನಿನ್ನ ಕೆಲಸ ಏನು? ದೇವರ ಸ್ಮರಣೆಯನ್ನ ಮಾಡು. ಯಾಕೆ ದೇವರು ಸುಂದರವಾದ ಶರೀರ ಕೊಟ್ಟರಲ್ಲ. ಇದು ಯಾರಾದರೂ ಕೊಡ್ತಾರೆ ಬೇರೆಯವರು? ಶರೀರನ ಸೃಷ್ಟಿ ಮಾಡಿ ಕೊಡೋರು ಯಾರು? ಪರಮಾತ್ಮ ಅಲ್ವಾ? ಅದು ತಾಯಿ ಗರ್ಭದಲ್ಲೇ ಭಗವಂತ ಸೃಷ್ಟಿ ಮಾಡ್ತಾನೆ ಅಲ್ಲ. ಅದು ತಂದೆ ಗರ್ಭದಲ್ಲಿ ಆಗಲ್ಲ. 3 ತಿಂಗಳ ಕಾಲ ತಂದೆ ಉದರದಲ್ಲಿ ಜೀವ ಇರುತ್ತೆ. ಇದ್ರ ಯಾವುದು ಡೆವಲಪ್ಮೆಂಟ್ಸ್ ಇಲ್ಲ ಜೀವರಿಗೆ. ಇದೆಯಾ? ತಾಯಿ ಉದರದಲ್ಲಿದ್ದಾಗ ಮಾತ್ರ ಆ ಜೀವರಿಗೆ ದೇಹವನ್ನ ದೇವರು ಕೊಡ್ತಾನೆ ಇಲ್ಲ. ಇದು ದೇವರ ವಿಚಿತ್ರವಾದ ಸೃಷ್ಟಿ ಅಂತ ಆಚಾರ. ಬಹುಚಿತ್ರ ಜಗತ್ ಬಹುದಾ ಕರ್ಣಾತ್ ಪರಶಕ್ತಿರನಂತ ಗುಣ ಪರಮಃ. ಏನು ಭಗವಂತನ ವಿಚಿತ್ರವಾದ ಸೃಷ್ಟಿ ನೋಡ್ತಾ ಹೋದ್ರೆ ಎಷ್ಟು ದೊಡ್ಡವನು ದೇವರು ಅಂತ ಗೊತ್ತಾಗ. ನಾವು ಸೃಷ್ಟಿ ನೋಡ್ಬೇಕು, ಸಂತೋಷ ಪಡಬೇಕು. ಇಲ್ಲೇನು ಸೃಷ್ಟಿ ನೋಡೋದು ಅಂದ್ರೆ, ಜೀವ ತಂದೆ ಉದರದಲ್ಲಿ 3 ತಿಂಗಳಿದ್ರು ಏನು ಗಲಾಟೆ ಇಲ್ಲ. ಏನಾದ್ರು ಗಲಾಟೆ ಇರುತ್ತೆ? ಯಜಮಾನರು ತಲೆ ತಿರುಗಿ ಬಿದ್ದರು, ಹೆಂಡತಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರು ಗುಡ್ ನ್ಯೂಸ್ ಫಾರ್ ಯು. ಯಾಕೆ ನಿಮ್ಮ ಯಜಮಾನರಿಗೆ 2 ತಿಂಗಳಾಗಿರುತ್ತೆ. ಆಮೇಲೆ ಹೇಳಿ ಚೆಕ್ ಮಾಡಿ ದೇವ್ರ ಬಗ್ಗೆ ಏನೋ ದೇವ್ರ ಬಗ್ಗೆ ಹುಚ್ಚು ಮಾತಾಡ್ಕೊಂಡು ತಿರುಗಾಡ್ತೀವಲ್ಲ, ದೇವರಿಲ್ಲ ಅದೆಲ್ಲ ವಿಚಾರ ಮಾಡಿ ಯಾರು ಹೇಳಿದ್ದಾರೆ? ಯಾರು ಹೇಳಿ? ಅದೇ ಜೀವ ತಾಯಿಯ ಉದರ ಪ್ರವೇಶ ಮಾಡಿದ ತಕ್ಷಣ 45 ದಿನ ಗಲಾಟೆ ಶುರು. ವಾಂತಿ ಆಯಿತು, ತಲೆ ತೆರೆಯಿತು, ತಲೆ ಬಿದ್ದರು. ಅದನ್ನ ಇಲ್ಲ. ಒಬ್ಬ ಆಫೀಸ್ ಒಳಗೆ ಒಬ್ಬ ಲೇಡಿ ತಲೆ ತೆಗೆದು ಬಿದ್ದು. ನಾನು ಟೈಪಿಸ್ಟ್, ಹಿಂದಿರ್ತಿದ್ದು ಟೈಪಿಸ್ಟು, ಸ್ಟೆನೋ ಅಂತ ಇರ್ತಿದ್ದು. ಅದು ತೆಳಗೆ ಬಿದ್ದು. ಪಾಪ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಅದಕ್ಕೆ ಟೆಸ್ಟ್ ಮಾಡಿದ್ದು ವೈದ್ಯರು. ಉತ್ತರ ಹೇಳಬೇಕಾನೆ ಏನಾಗಿದೆ ಅಂತ. ಆಫೀಸರಿಗೆ ಹೇಳಿದ್ನು, ಸರ್ ಇವರು ನಿಮ್ಮ ಹೆಂಡತಿ ಆಗಿದ್ರೆ ಗುಡ್ ನ್ಯೂಸ್, ಟೈಪಿಸ್ಟ್ ಆಗಿದ್ರೆ ಬ್ಯಾಡ್ ನ್ಯೂಸ್. ಈಗ ಬೀತಿ ಭಾಳ ಸುಂದರವಾಗಿ ಬರೀತಾರೆ. ಅಂದರೆ ಗರ್ಭಿಣಿ ಇದ್ದಾಳೆ ಅಂತ. ತಾಯಿ ಉದರದಲ್ಲಿ ಮಾತ್ರ ದೇವರು ದೇಹ ಸೃಷ್ಟಿ ಮಾಡ್ತಾರಲ್ಲ. ಈ ದೇಹ ಯಾರಾದರೂ ಕೊಡ್ತಾರೆ, ಸ್ಟಂಟ್ ಅಂತ ಹಾಕ್ತಾರೆ. ಹಾಕುವಾಗ ಹೇಳ್ತಾರೆ ನಾವು ಹಾಕ್ತೇವೆ, ಅದು ಕೆಲಸ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಸಮಾಧಾನಕ್ಕಾಗ ಆದರೆ ದೇವರು ಕೊಟ್ಟು ಹಾರ್ಟ್ ಎಷ್ಟು ವರ್ಷಗಳವರೆಗೆ ಕೆಲಸ ಮಾಡ್ತೀರಿ? ಮಾಡುತ್ತಾ ಇಲ್ಲ. ಅದಕ್ಕೆ ಜಗನ್ನಾಥದಾಸರು ಉದ್ಗಾರ ತೆಗೆದು, ಸಾಧಾರಣ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ. ಸಾಧಾರಣ ಶರೀರವಿದು. ಈ ಶರೀರ ಯಾವುದು? ಇದು ಸಾಧನ ಶರೀರ. ದೇವರನ್ನ ಕುರಿತು ಉಪಾಸನೆ ಮಾಡ್ಲಿಕ್ಕೆ ಬಂದಂತ ಶರೀರ ಇದು. ಭೋಗ ಶರೀರ ಅಲ್ಲ. ಹಿಂದೆ ಬಂದವಲ್ಲ 84 ಲಕ್ಷ ಜನ್ಮಗಳೆಲ್ಲ ಭೋಗ ಶರೀರ. ಬಂದು ತಿರುಗಾಡು, ತಿನ್ನು, ಓಡಾಡು, ಮತ್ತೆ ಸಾಯಿ, ಮತ್ತೆ ಹುಟ್ಟು, ಮತ್ತೆ ಅದೇ ಕೆಲಸ. ಅವೆಲ್ಲ ಭೋಗ ಶರೀರಗಳು. ಇದು ಮಾತ್ರ ಸಾಧನ ಶರೀರ. ಅದಕ್ಕೆ ಮಾನವ ಜನ್ಮ ದೊಡ್ಡದೋ. ಇದು ಹಾನಿ ಮಾಡಿಕೊಳ್ಳಲಿ ಬೇಡಿ. ಹೆಂಗ್ ಬೈದ್ರು ಅವರು? ಸುಮ್ಮ ಅಪ್ಪಗಳಿರ ಅನ್ಬೇಕಿಲ್ಲ, ಹುಚ್ಚಪ್ಪಗಳಿರ. ಹಿಂಗ್ಯಾಕೆ ಬೈಬೇಕ್ರಿ ಅಂದ್ರೆ, ನಾವು ಹುಚ್ಚಪ್ಪಗಳಿರ ಯಾಕಂದ್ರೆ ಪುರಂದಾಸರು ಅಂದರೆ ಹುಚ್ಚು ಮಕ್ಕಳನ್ನ ರೆಡಿ ಮಾಡ್ತಕ್ಕಂಥ ಅಪ್ಪಂದರಿವು ನಾವು. ಅದಕ್ಕೆ ನಮಗೇನಂದ್ರು, ಈಗಿನ ಮಕ್ಕಳಿಗೆ ಕೆಲವು ಹೇಳ್ತಿರ್ತಾರೆ, ಭಾಳ ಜನ ಹೇಳ್ತಾರೆ. ಒಂದು 10% ಏನೋ ಧರ್ಮ ಕಲಿಸ್ತಕ್ಕಂಥ ವ್ಯಕ್ತಿಗಳು. ತಾಯಿ ಹೇಳ್ತಾಳೆ ಮಗಳಿಗೆ, ನಾನಂತೂ ಕಟ್ಕೊಂಡು ನಿಮ್ಮ ಅಪ್ಪನ ಏನೂ ಸುಖ ಪಟ್ಟಿಲ್ಲ, ಹಿಂಗೆ ಹೆಂಗೆ ಬೇಕು ಹಂಗಿರು, ಡ್ರೆಸ್ ಹಾಕು, ಅರ್ಧಮರ್ಧ ಹಾಕು, ಹಂಗೆ ತಿರುಗಾಡು, ಮೇಕಪ್ ಆನಂದವಾಗಿರವ, ನಾನಂತೂ ಪಟ್ಟಿಲ್ಲ ಅಂತ ಹುಚ್ಚು ಅಂತ ಹೇಳ್ತಾರೆ. ಈಗಿನ ಕಾಲಕ್ಕೆ ಸಂಸ್ಕಾರ ಇದೆಯಾ ಮಕ್ಕಳಿಗೆ? ಈಗಿನ ಕಾಲಕ್ಕೆ ಹಿಂಗೆ ಬೇರೆ ಹೇಳ್ಕೊತ ತಿರುಗಾಡ್ಬಿಡ್ತಾರೆ. ಅಪ್ಪ ಹೇಳ್ತಾರೆ, ನಾನು ಈ ವೃತ್ತಿಯಲ್ಲಿ ಏನು ಗಳಿಸಿಲ್ಲ, ನಿನಗೆ ಹೆಂಗೆ ಬೇಕಾರೆ ಅಂತ ಮಗನಿಗೆ ಹೇಳ್ತಾರೆ. ಮತ್ತಂತ ಹುಚ್ಚು ಮಕ್ಕಳನ್ನ ರೆಡಿ ಮಾಡ್ತಕ್ಕಂಥ ಅಪ್ಪಂದ್ರಾದ್ರಿಂದ ಜ್ಞಾನಿಗಳೇನಂದ್ರು, ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು, ಇದು ಬರೋದೇ ಕಟ್ಟಲ್ಲ. ಏನಿದೆ ದೇಹದಲ್ಲಿ ಅಂದ್ರೆ, ಕಣ್ಣು, ಕೈ, ಕಾಲು, ಕಿವಿ, ಮೂಗು ನೆಟ್ಟಗೆ ದೊರೆತೈತಿ, ವಿಠಲ ಪೂಜಾ ಶಿಷ್ಟರ ಸೇವಾ ಮಾಡೋದಕ್ಕೆ ಬರತೈತಿ. ಈ ದೇಹದಲ್ಲಿ ಏನ್ ಸಿಕ್ಕಿದೆ ಸರಿಯಾಗಿ ಅಂದ್ರೆ,
ಕಣ್ಣು ಕೈ ಕಾಲು ಕಿವಿ ಮೂಗು ನೆಟ್ಟಗೆ ದೊರೆತೈತಿ. ಕೈ ಕಾಲು ಅಂತ ಬೈಫರ್ಕೇಶನ್ ಮಾಡಿದ್ದು ಯಾವ ಜನ್ಮದಲ್ಲಿ? ಮನುಷ್ಯ ಜನ್ಮದಲ್ಲಿ. ಬೇರೆ ಜನ್ಮದಲ್ಲಿ ಬೈಫರ್ಕೇಶನ್ ಮಾಡ್ಯಾರ. ಹಸುವಿನ 2 ಕೈ 2 ಕಾಲು. ನಮ್ಮ ಅಪ್ಪನ ಅಣಿಗಂತಿಲ್ಲ ಯಾರು. ಹಸುವಿಗೆ ಎಷ್ಟು ಕಾಲು? 4 ಕಾಲು. ಕೈ ಕಾಲು ಬೈಫರ್ಕೇಶನ್ ಮಾಡಿದ್ದು ಮನುಷ್ಯ ಜನ್ಮ. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ, ಏನ್ ಮಾಡ್ಬೋದ್ರಿಂದ ವಿಠ್ಠಲ ಪೂಜಾ ಶಿಷ್ಟರ ಸೇವಾ ಮಾಡುವುದಕ್ಕೆ ಬರ್ತೈತೆ. ಪರಮಾತ್ಮನ ಪೂಜೆಯನ್ನು ಮಾಡಬಹುದು, ಜ್ಞಾನಿಗಳ ಸೇವೆಯನ್ನು ಮಾಡಬಹುದು. ಹಾಗಾದ್ರೆ ಭಗವಂತಗೆ ಯಾವುದು ಪ್ರೀತಿ? ಅವನ ಪೂಜೆ ಮಾಡಿದರೆ ಸಂತೋಷ ಜಾಸ್ತಿ ಆಗುತ್ತ, ಅವನ ಭಕ್ತರ ಪೂಜೆ ಮಾಡಿದರೆ ಸಂತೋಷ ಜಾಸ್ತಿ ಆಗುತ್ತೆ. ಅಂದ್ರೆ ದೇವರಿಗೆ ಅವನ ಪೂಜೆ ಮಾಡಿದರೆ ಸಂತೋಷ ಆಗತ್ತೆ 1% ಅಂತ ಇಟ್ಕೊಂಡು, ಭಕ್ತರ ಪೂಜೆ ಮಾಡಿದ್ರೆ 100% ಸಂತೋಷ ಆಗುತ್ತೆ ದೇವರಿಗೆ. ಅವೆರಡನ್ನು ಮಾಡ್ಲಿಕ್ಕೆ ಬರ್ತಕ್ಕಂಥ ಶರೀರ ದೇವರು ಕೊಟ್ಟಿದ್ದಾನೆ ಇಲ್ಲ. ಮತ್ತೆ ಈ ದೇಹದಾಗ ಎಷ್ಟವಾಗಿ ದೇವರನಾಮದಾಗ ಎಲ್ಲ ಏನೇನು ವ್ಯವಸ್ಥೆಗಳಿದೆ ಎಲ್ಲರೂ ಹೇಳಿದ. ಸುಂದರವಾದ ಶರೀರ ಕೊಟ್ಟಿದ್ದಲ್ಲ, ಅದಕ್ಕೆ ಸಾಧಾರಣವಲ್ಲವು. ಈ ಮನುಷ್ಯ ಜನ್ಮದ ಪಿರಿಯಡ್ ಹೆಂಗಂದ್ರೆ, ಒಬ್ಬ ಹುಡುಗ ಹೇಳ್ತಾನೆ, ಆಚಾರ್ಯ ನನಗೆ ಸ್ಕೂಲ್ ಅಂದ್ರೆ ಭಾಳ ಇಂಟ್ರೆಸ್ಟು ಅಂತ. ಯಾಕಪ್ಪ? ನಮ್ಮ ಸ್ಕೂಲ್ 10 ಗಂಟೆಗೆ ಇರ್ತಿತ್ತು, ನಾವು 9 ಗಂಟೆಗೆ ಸ್ಕೂಲ್ನಾಗ ಇರ್ತಿದ್ದೆ. 3 ಗಂಟೆಗೆ ಬಿಟ್ಟರೆ 4 ಗಂಟೆವರೆಗೆ ಅಲ್ಲೇ ಕೂತ್ಕೊಂಡು ಬರ್ತಿದ್ದೆ. ಸಂಡೇನೂ ಸ್ಕೂಲಿಗೆ ಹೋಗಿಲ್ಲ ಅಂತ ಹೇಳ್ತಾನೆ. ಅವ್ನು ನೋಡಿ ಬೆಸ್ತಾನೆ, ಏನು ಚೆನ್ನಾಗಿ ಹೇಳ್ತಾನಪ್ಪ ಹುಡುಗ, ಸಂಡೇನೂ ಹೋಗಿ ಎಷ್ಟು ಅಭಿಮಾನ ರೀ ಸ್ಕೂಲ್ ಮೇಲೆ ಅಂತ. ಆದರೆ ಕೊನೆಗೆ ಒಂದು ಹೇಳ್ತಾನೆ, ಎಕ್ಸಾಮ್ಗೆ ಹೋಗಿಲ್ಲ ಆಚಾರ್ಯ. ಯಾರಾದ್ರೂ ಮೆಸ್ತಾರ ಅವನು ಬಾಯಿ ಬಂದಂಗೆ ಬೈತಾನೆ, ಮಗನೇ 9ಕ್ಕೆ ಯಾಕೆ ಹೋದೆ, 11ಕ್ಕೆ ಹೋಗ್ಬೇಕಾಯ್ತು, ಹೌದಿಲ್ಲ 2ಕ್ಕೆ ಮನೆಗೆ ಬರ್ಬೇಕಾಯ್ತು. ಎಕ್ಸಾಮ್ಗೆ ಹೋಗಿ, ಎಕ್ಸಾಮ್ ಅನ್ನೋದು ಎಷ್ಟು ಮಹತ್ವ, ಆ ಎಕ್ಸಾಮ್ ಪೀರಿಯಡ್ ಎಷ್ಟು ಮಹತ್ವದಲ್ಲ, ಹಂಗೆ ನಮ್ಮ ಮನುಷ್ಯ ಶರೀರ ಇದು ಎಕ್ಸಾಮ್ ಪೀರಿಯಡ್ ಇದ್ದಂಗೆ. ಇದು ಬಂದಾಗ ಇದನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಮಗೆ ಸಿಗುತ್ತಾ? ಮರಳಿ ಪರಿ ಜನ್ಮವು ಬರುವ ಭರವಸೆ ಅಂತೂ ಇಲ್ಲ. ಬಂದಿದ್ದೇ ಸುಕೃತ, ಏಸು ಜನ್ಮದ ಸುಕೃತದ ಫಲವು ತಾನು ಜನಿಸಲಾಗಿ. ಎಷ್ಟು ಅನೇಕ ಜನ್ಮದ ಪುಣ್ಯದ ಫಲ, ಅದು ಕೋಟಿ ಕೋಟಿ ಜನ್ಮಗಳ ಪುಣ್ಯದ ಫಲದಿಂದ ಭಗವಂತ ಇಂಥ ಶರೀರ ಕೊಡ್ತಾನೆ. ಅದು ಉತ್ತಮ ಮನುಷ್ಯ ಶರೀರ ಬರ್ಬೇಕಾದ್ರೆ ಇಷ್ಟು ಪುಣ್ಯ, ಮತ್ತು ಅಷ್ಟೇ ಪುಣ್ಯ ಇದ್ದರೆ ಉತ್ತಮವಾದ ವರ್ಣದಲ್ಲಿ ತಗೊಂಡು ಬರ್ತಾನೆ. ಮತ್ತು ಅಷ್ಟೇ ಪುಣ್ಯ ಜಾಸ್ತಿ ಇದ್ದರೆ ಉತ್ತಮವಾದ ಮತದಲ್ಲಿ ಭಗವಂತ ನಮಗೆ ತಗೊಂಡು ಬರ್ತಾನೆ. ಇದೆಲ್ಲ ಬರ್ಬೇಕಾದ್ರೆ ಎಷ್ಟು ಪುಣ್ಯ ರೀ. ಕೆಲವೊಂದು ಹೋಗಿ ಬಿಡಿ, ಚಾನ್ಸ್ ಹೋಯ್ತು, ನೆಕ್ಸ್ಟ್ ಚಾನ್ಸ್ ಇರುತ್ತಲ್ಲ ಅಂತ. ಈಗ ಎನ್ಯುವಲ್ ಎಕ್ಸಾಮ್ ಫೇಲ್ ಆಗ್ತಾರಲ್ಲ, ಎನ್ಯುವಲ್ ಎಕ್ಸಾಮ್ದವ್ರು ಆ ಹುಡುಗರು ಹೇಳ್ತಾರೆ, ಯಾಕೆ ಓದಿರ್ತೀವಿ ಮುಂದೆ ಇದಲ್ಲ ಯಾವುದು ಅಕ್ಟೋಬರ್ ಸಪ್ಲಿಮೆಂಟ್ರಿ ಕಟ್ ಪಾಸ್ ಅಂತ, ಹಂಗೇನಿದೆ ನನಗೆ ನೆಕ್ಸ್ಟ್ ಚಾನ್ಸ್ ಏನಿಲ್ಲ, ಬಂದಿದ್ದೇ ಲಾಭ, ಹೌದಿಲ್ಲ ಬರೋದೇ ಅಪರೂಪ, ಬಂದಿದ್ದೇ ಲಾಭ, ಅದರಿಂದ ಇದನ್ನೇ ಉಪಯೋಗ ಮಾಡ್ಕೊ. ನೆಕ್ಸ್ಟ್ ಚಾನ್ಸ್ ಅನ್ಬೇಡ, ಬರೋದೇ ಕಷ್ಟ ಅಲ್ಲ. ಅದಕ್ಕೆ ಮರಳಿ ಪರಿ ಜನ್ಮವು ಬರುವ ಭರವಸೆ ಅಂತೂ ಇಲ್ಲ. ಬೇಡ, ಈ ಜನ್ಮ ಕೊಟ್ಟು ಹಾಳು ಮಾಡ್ಕೊಂಡಿರ್ತೀವಲ್ಲ, ಮೇಲೆ ಹೋದ್ಮೇಲೆ ನಮ್ಗೆ ಎನ್ಕ್ವೈರಿ ಮಾಡ್ತಾರೆ, ದೇವ್ರು ನಿಂಗೆ ಮನುಷ್ಯರು ಹೇಗೆ ಕೊಟ್ಟಿದ್ದ, ಏನು ಸಾಧನೆ ಮಾಡಿದಿ, ಸಜ್ಜನರ ಸೇವೆ ಮಾಡಿದೀಯಾ, ನಾನು ಪೂಜೆ ಮಾಡಿದೀಯಾ, ಭಗವಂತ ಕೇಳ್ತಾರೆ. ಶಾಸ್ತ್ರವನ್ನು ಓದಿದೀಯಾ, ಪರೋಪಕಾರ ಮಾಡಿದೀಯಾ, ಏನು ಮಾಡಿದೀನಿ? ಏನು ಮಾಡಿ ನಾವು ಮಾಡಿದ್ದಷ್ಟೇ ಹೇಳ್ಬೇಕಲ್ಲಿ, ಸುಳ್ಳು ಸುಳ್ಳು ಹೇಳಿಕ್ಕೆ ಬರಂಗಿಲ್ಲ. ಜೀವ ಅಲ್ಲಿ ಸುಳ್ಳು ಹೇಳುತ್ತಂತೆ, ಗರುಡ ಪುರಾಣ ಹೇಳುತ್ತೆ, ಅಲ್ಲಿ ಸುಳ್ಳು ಹೇಳುತ್ತೆ ಮ್ಯಾಲೆ ಇಲ್ಲ, ಸುಳ್ಳು ಹೇಳಿ ಅಭ್ಯಾಸ ಆಗಿರ್ತದಲ್ಲ ಯಾರಿಗೆ? ಜೀವರಿಗೆ. ಅಲ್ಲೂ ಸುಳ್ಳು ಮಾತಾಡ್ತದೆ. ಮೊದಲೆಲ್ಲ ಸ್ವಲ್ಪ ಸುಳ್ಳು ಮಾತಾಡ್ತಿದ್ರಿ, ಈ ಮೊಬೈಲ್ ಬಂತು ನೋಡಿ, ಬರೇ ಸುಳ್ಳು ಮಯ, ಅನ್ನಮಯ ಪ್ರಾಣಮಯ ಇದ್ದಂಗೆ ಸುಳ್ಳು ಮಯ ಇದು ಯಾವುದು? ಈ ಮೊಬೈಲ್ ಬರೇ ಸುಳ್ಳು ಮಾತಾಡ್ತು. ಹಂಗೆ ಸುಳ್ಳು ಮಾತಾಡಿ ಮ್ಯಾಲೂ ಸುಳ್ಳು ಮಾತಾಡ್ತು, ಮ್ಯಾಲ ಹೋಗ್ತಾನೆ. ಯಮದೇವ್ರು ಕೇಳ್ತಾನೆ, ಇಲ್ಲ ರವಿಯ ನಂದನ ಕೇಳಿದರುತ್ತರ ಕೊಡೆ, ವಿವರ ಸರಕು ಒಂದಾಗಲಿಲ್ಲ, ಹೆಂಗ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯು ವ್ಯರ್ಥ. ಜ್ಞಾನಿಗಳಿಗೆ ಪಶ್ಚಾತ್ತಾಪ ಆಗುತ್ತೆ, ಅವರು ನಮ್ಮ ಪರವಾಗಿ ಹೇಳಿದ್ದೇವೇನೋ, ಅವ್ರಿಗೆ ಹಂಗಾಗಿಲ್ಲ. ಎಂದರು ಕೇಳ್ತಾರೆ, ಗುರುದಾಸರು ಪಾನಿಪುರಿ ತಿಂದಾರ ಇಲ್ಲ ಹೇಳು, ಅಲ್ಲಿ ರೆಕಾರ್ಡ್ ಆಗಿಬಿಡ್ತಲ್ಲ ಗೆಜೆಟ್ನಾಗ ರೆಕಾರ್ಡ್. ಚಿತ್ರಗುಪ್ತ ತಿಂದಿದ್ದಾರೆ, ಗುರುದಾಸರು ತಿಂದ. ಎಲ್ಲಿ ತಿಂದರು? ಚಾಮರಾಪೇಟೆ 5th ಮೇನ್ ರೋಡು, 7th ಕ್ರಾಸು, ಕಾರ್ನರ್ ಬಂಡಿ, ಸಿದ್ದಪ್ಪ ಅವನ ಹೆಸರು, ಅಲ್ಲಿ ತಿಂದ. ಎಲ್ಲ ರೆಕಾರ್ಡ್ ಇರ್ತವೆ. ಹೋದ ತಕ್ಷಣ 2 ಜನ ತೆಗೆದ ಬಿಡ್ತಾರೆ, ಮಾತಾಡಂಗೆ ಇಲ್ಲ ನೀವು. ಅವಾಗ ಮತ್ತೆ ಈ ಜೀವ ಸುಳ್ಳು ಮಾತಾಡಿರ್ತಲ್ಲ, ನಾ ತಿಂದಿಲ್ಲ ಅಂತ. ತಿಂದಿಲ್ಲ, ಸ್ವಲ್ಪ ತಡಿ. ಸಾಕ್ಷಿ ದೇವತೆಗಳು 12 ಜನ ಇದ್ದಾರೆ. ಸೂರ್ಯನನ್ನು ಕರೀತಾರೆ, ಸೂರ್ಯ ಹಗಲು ಸಾಕ್ಷಿ ದೇವತೆ. ಗುರುದಾಸರು ಪಾನಿಪುರಿ ತಿಂದರೆ ಸೂರ್ಯ ಹೇಳ್ತಾರೆ, ತಿಂದಿದ್ದಾರೆ ಸ್ವಾಮಿ, ನಾನೇ ತಿಂದ, ನಾನೇ ಸಾಕ್ಷಿ. ಏನು ಹೇಳ್ತೀರಿ ಹೇಳ್ರಿ? ಅವಾಗ ಇವ್ರು ಹೇಳ್ತಾರೆ, ಸೂರ್ಯನ ವಿಟ್ನೆಸ್ ನಡೆಯಲ್ಲ. ಯಾಕೆ? ನಾ ರಾತ್ರಿ ತಿಂದೀನಿ, ತಿಂದಿದ್ದಂತೂ ಒಪ್ಕೊಳ್ಳ, ದಿಸ್ ಇಸ್ ಲಾ ಪಾಯಿಂಟ್.
ಹೌದಾ ಒಪ್ಕೊಂಡು. ಆಮೇಲೆ ಚಂದ್ರನ ಕರೀತಾರೆ. ಚಂದ್ರ ರಾತ್ರಿ ಸಾಕ್ಷಿ ದೇವತೆ ಅವನು. ರಾತ್ರಿ ಏನೇನು ಕೆಲಸ ಎಲ್ಲಕ್ಕೂ ಸಾಕ್ಷಿ ಇರ್ತಾರೆ. ಒಳ್ಳೆ ಕೆಲಸಗಳಿಗೆ, ಕೆಟ್ಟ